ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 3 ಬೃಂದಾವನದಾಚೆಯ ಕೃಷ್ಣ ಲೀಲೆ. ಇದರಿಂದ ನಾವು ಇವತ್ತು 21ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 21. ಇಮಂ ಲೋಕಮಮುಂ ಚೈವ ರಮಯನ್ ಸುತರಾಂ ಯದೂನ್ ರೇಮೇ ಕ್ಷಣದಯಾ ದತ್ತ ಕ್ಷಣ ಸ್ತ್ರೀ ಕ್ಷಣ ಸೌಹೃದ. ಅನುವಾದ: ಶ್ರೀಕೃಷ್ಣನು ಈ ಲೋಕದಲ್ಲಿ ಮತ್ತು ಬೇರೆ ಲೋಕಗಳಲ್ಲಿ, ಮುಖ್ಯವಾಗಿ ಯದುವಂಶದವರ ಒಡನಾಟದಲ್ಲಿ ತನ್ನ ಲೀಲೆಗಳ ಸುಖಾನುಭವವನ್ನು ಮಾಡಿದನು. ರಾತ್ರಿಯಲ್ಲಿ ವಿರಾಮವಿದ್ದಾಗ ಸ್ತ್ರೀಯರೊಡನೆ ಮಧುರ ಪ್ರೇಮದ ಸೌಹಾರ್ದವನ್ನು ಅನುಭವಿಸಿದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಸಂಪತ್ತಿನ ಅಧಿದೇವತೆಯಾದಂತಹ ಲಕ್ಷ್ಮಿಗೆ ನೆಲೆಯಾಗಿರುವಂತಹ ತನ್ನ ಅಲೌಕಿಕವಾದಂತಹ ಶರೀರದಲ್ಲಿ ಭಗವಂತ ಉಪಸ್ಥಿತನಾಗಿದ್ದ. ಆಮೇಲೆ ತನ್ನ ಒಂದು ವಾಡಿಕೆಯ ಸೌಮ್ಯ ಮಧುರ ಮಂದಹಾಸಗಳ ನೋಟ ಇರುವಂಥವನವನು. ಆಮೇಲೆ ಅಮೃತದಂತಹ ಮಾತುಗಳಿಂದ ಕೂಡಿ ಅವನು ಪರಿಶುದ್ಧವಾದ ನಡತೆಯಿಂದ ಕೂಡಿದವನಾಗಿದ್ದ ಅವನು ಅನ್ನೋದನ್ನ ತಿಳ್ಕೊಂಡ್ವಿ. ಅಂದ್ರೆ ಭಗವಂತ ಆಧ್ಯಾತ್ಮಿಕ ಲೋಕದಲ್ಲಿ ಹೇಗಿರ್ತಾನೋ ಹಾಗೆ ಇಲ್ಲಿ ಬಂದು ಇದ್ದ ಅಂತ ಇದರ ಅರ್ಥ, ಲಕ್ಷ್ಮೀ ಸಮೇತನಾಗಿ. ಈಗ ಈ ಒಂದು ಶ್ಲೋಕದ ಅರ್ಥ ಏನು ಅಂತಂದ್ರೆ, ಇಲ್ಲಿ ಶ್ರೀಕೃಷ್ಣ ಈ ಲೋಕದಲ್ಲಿ ಮತ್ತೆ ಬೇರೆ ಲೋಕಗಳಲ್ಲಿ, ಅಂದ್ರೆ ಭೂಲೋಕಕ್ಕಿಂತ ಮೇಲೆ ಊರ್ಧ್ವ ಲೋಕಗಳಲ್ಲಿ, ಮುಖ್ಯವಾಗಿ ಯದುವಂಶದವರ ಒಡನಾಟದಲ್ಲಿ ತನ್ನ ಲೀಲೆಗಳ ಸುಖಾನುಭವ, ಅಂದ್ರೆ ಈ ಲೋಕದಲ್ಲಿ ಅಂದ್ರೆ ಈ ಭೂಲೋಕದಲ್ಲಿ ಅಷ್ಟೇ ಅಲ್ಲ, ಊರ್ಧ್ವ ಲೋಕದಲ್ಲೂ ಅಷ್ಟೇನೆ. ಅವನು ಮುಖ್ಯವಾಗಿ ಅವನು ಯದುವಂಶದವರ ಜೊತೆ ಇರ್ತಾನಲ್ಲ, ಅದರಲ್ಲಿ ಅವನು ತುಂಬಾ ಸುಖಗಳನ್ನ ಅನುಭವಿಸ್ತಾನೆ ತನ್ನ ಲೀಲೆಗಳ ಮುಖಾಂತರ. ರಾತ್ರಿಯಲ್ಲಿ ವಿರಾಮವಿದ್ದಾಗ ಸ್ತ್ರೀಯರ ಜೊತೆ ಮಧುರ ಪ್ರೇಮದ ಸೌಹಾರ್ದತೆಯನ್ನ ಅನುಭವಿಸ್ತಾನೆ. ನೋಡಿ, ಇಲ್ಲಿ ಭಗವಂತನ ಲೀಲೆಗಳನ್ನ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಸ್ತ್ರೀಯರೊಡನೆ ಇದ್ದ ಅಂದಿದ ತಕ್ಷಣ ನಾವು ಲೌಕಿಕವಾಗಿ ಅದನ್ನ ಅರ್ಥ ಮಾಡ್ಕೋಬಾರ್ದು. ಯಾಕಂದ್ರೆ ನಮ್ಮ ಬುದ್ಧಿ ಎಷ್ಟರ ಮಟ್ಟಿಗೆ ಲೌಕಿಕವಾಗ್ಬಿಟ್ಟಿದೆ ಅಂತಂದ್ರೆ, ಭಗವಂತನ ವಿಷಯ ಬಂದಾಗ್ಲೂ ನಾವು ಲೌಕಿಕಕ್ಕೆ ಅದನ್ನ ಹೋಲಿಸ್ಕೊಳ್ತೀವಿ. ಅದನ್ನ ಫಸ್ಟು ಬಿಡ್ಬೇಕು ನಾವು, ಆಯ್ತಾ? ಆಧ್ಯಾತ್ಮಿಕದ ಪ್ರೀತಿ ಪ್ರೇಮ ಪ್ರಣಯಗಳೇ ಬೇರೆ ಆಗಿರುತ್ತೆ. ಆದರೆ ಭೌತಿಕದ ಪ್ರೀತಿ ಪ್ರೇಮ ಇದೆಲ್ಲ ಬರೀ ಅಟ್ರಾಕ್ಷನ್, ಶರೀರದ ಆಕರ್ಷಣೆಗೆ ಒಳಗಾಗ್ತೀವಿ. ಆದರೆ ಆಧ್ಯಾತ್ಮಿಕ ಪ್ರೀತಿ ಆ ರೀತಿ ಅಲ್ಲ, ಅದು ಆತ್ಮ ಮತ್ತೆ ಪರಮಾತ್ಮನ ಪ್ರೀತಿಯಾಗಿರುತ್ತೆ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಭಗವಾನ್ ಕೃಷ್ಣನು ಈ ಲೋಕದಲ್ಲಿ ತನ್ನ ಪರಿಶುದ್ಧ ಭಕ್ತ ಜನರೊಂದಿಗೆ ಸುಖವನ್ನು ಅನುಭವಿಸಿದನು. ಅವನು ದೇವೋತ್ತಮ ಪುರುಷನಾಗಿ ಎಲ್ಲಾ ಭೌತಿಕ ಬಂಧನಗಳಿಗೆ ಮೀರಿದವನಾಗಿದ್ದರೂ ಲೋಕದಲ್ಲಿ ತನ್ನ ಪರಿಶುದ್ಧ ಭಕ್ತರ ಬಗ್ಗೆ ಹೆಚ್ಚಿನ ಅನುರಾಗವನ್ನು ಪ್ರದರ್ಶಿಸಿರುತ್ತಾನೆ. ಹಾಗೆಯೇ ಸ್ವರ್ಗಲೋಕಗಳಲ್ಲಿದ್ದುಕೊಂಡು ಲೌಕಿಕ ಚಟುವಟಿಕೆಗಳ ವ್ಯವಸ್ಥೆಯನ್ನು ಶಕ್ತಿಶಾಲಿ ನಿರ್ದೇಶಿತ ಪ್ರತಿನಿಧಿಗಳಂತಿರುವ ದೇವತೆಗಳಲ್ಲಿಯೂ ವಿಶೇಷವಾದ ಅನುರಾಗವನ್ನು ತೋರಿಸುತ್ತಾನೆ. ಅಂದ್ರೆ ಅರ್ಥ, ಭಗವಂತ ಈ ಲೋಕದಲ್ಲಿ ತನ್ನ ಪರಿಶುದ್ಧ ಭಕ್ತರಿರ್ತಾರಲ್ಲ, ಈಗ ಅವನ ಜೊತೆ ಬಂದಿರ್ತಾರಲ್ಲ, ಅವನ ಜೊತೆ ಲೀಲೆಗಳನ್ನೆಲ್ಲ ಮಾಡ್ತಾ ಇರೋರು ಸಾಮಾನ್ಯ ಮನುಷ್ಯರು ಅಲ್ವೇ ಅಲ್ಲ, ಭೌತಿಕ ಮನುಷ್ಯರು ಅಲ್ವೇ ಅಲ್ಲ. ಅವರೆಲ್ಲರೂ ಕೂಡ ಆಧ್ಯಾತ್ಮಿಕ ಲೋಕದಿಂದ ಭಗವಂತನ ಜೊತೆ ಬಂದಿರುವಂಥವ್ರು, ಅವರೆಲ್ಲ ಶುದ್ಧಾತ್ಮರು. ಅವರ ಜೊತೆ ಅವನು ಸುಖವನ್ನ ಅನುಭವಿಸ್ತಾನೆ. ಇಲ್ಲ ಅಂತಂದ್ರೆ ಭೌತಿಕದಾಗಿ ನಾವು ಯೋಚನೆ ಮಾಡ್ಬಿಡ್ತೀವಿ. ಈಗ ನಾವು ಭಗವಂತನ ಜೊತೆ ಇದ್ದಾಗ ಭೌತಿಕವಾಗಿ ನಾವು ಅವನನ್ನ ಪ್ರೀತಿಸೋಕೆ ಶುರು ಮಾಡ್ತೀವಿ ಅಲ್ವಾ? ಅವನ ಜೊತೆ ಇರಬೇಕು ಅಂತಂದ್ರೆ ಪರಿಶುದ್ಧ ಮನಸ್ಸಿರುವಂಥವ್ರು, ಪರಿಶುದ್ಧವಾದ ಭಕ್ತರು ಮಾತ್ರ ಇರೋದಕ್ಕೆ ಸಾಧ್ಯ. ಅದಕ್ಕೆ ಭಗವಂತ ಏನು ಮಾಡ್ತಾನೆ, ಅವರ ಜೊತೆ ಎಲ್ಲಾ ರೀತಿಯ ಸುಖವನ್ನು ಕೂಡ ಅನುಭವಿಸ್ತಾನೆ. ಅವನು ಭೌತಿಕ ಬಂಧನಗಳಿಗೆ ಮೀರಿರೋನು, ಯಾಕೆಂದ್ರೆ ಅವನೇ ಭಗವಂತ. ಸೊ ಅದಕ್ಕೆ ಇದನ್ನೆಲ್ಲ ಮೀರಿದವನು ಆಗಿದ್ರೂ ಕೂಡ ತನ್ನ ಪರಿಶುದ್ಧ ಭಕ್ತರ ಬಗ್ಗೆ ಅವನು ತನ್ನ ಅನುರಾಗವನ್ನ ವ್ಯಕ್ತಪಡಿಸ್ತಾನೆ. ಅವನು ಬಂಧನಗಳಿಗೆ ಮೀರಿರೋನು, ಆದ್ರೂ ಇಲ್ಲಿ ಭಕ್ತರ ಬಗ್ಗೆ ಅವನಿಗೆ ತನ್ನ ಪ್ರೀತಿ ಅನುರಾಗ ಏನಿದೆಯೋ ಅದನ್ನ ತೋರ್ಪಡಿಸ್ತಾನೆ. ಅದೇ ರೀತಿ ಸ್ವರ್ಗದಲ್ಲಿದ್ದು ಅಂದ್ರೆ ಊರ್ಧ್ವ ಲೋಕಗಳಲ್ಲೂ ಕೂಡ ಈ ರೀತಿಯ ಲೀಲೆಗಳನ್ನ ಮಾಡ್ತಾನವನು. ಅಲ್ಲಿದ್ಕೊಂಡು ಲೌಕಿಕ ಚಟುವಟಿಕೆಗಳ ವ್ಯವಸ್ಥೆಯನ್ನ ನೋಡ್ಕೊಳ್ತಾರಲ್ಲ,
ಈ ಪ್ರತಿನಿಧಿಗಳು ಯಾರು ಭಗವಂತನ ಪ್ರತಿನಿಧಿಗಳಾಗಿ ದೇವತೆಗಳೆಲ್ಲ ಈ ಲೋಕದ ಚಟುವಟಿಕೆಗಳನ್ನು ನೋಡ್ಕೊಳ್ಳುವಂಥವ್ರು, ಅವರ ಬಗ್ಗೆನೂ ಕೂಡ ವಿಶೇಷವಾದ ಅನುರಾಗವನ್ನು ತೋರಿಸ್ತಾನೆ. ಯಾಕಂದರೆ ಅವರು ಭಗವಂತನ ಕೆಲಸ ಕಾರ್ಯಗಳನ್ನೆಲ್ಲ ನೋಡ್ಕೊಳ್ತಾರೆ. ಇದು ಭಗವಂತ ನಮಗೆ ಕೊಟ್ಟಿರುವಂಥ ಸೇವೆ ಅಂದ್ಕೊಂಡು, ಆ ಕೆಲಸ ಅಂದ್ಕೊಂಡು ಅದನ್ನು ತಮ್ಮ ಕರ್ತವ್ಯ, ನಾವು ಭಗವಂತನಿಗೆ ಸೇವೆ ಮಾಡ್ತಾ ಇರೋದು ಅಂತ ತಿಳ್ಕೊಂಡು ಅವರು ಅದನ್ನೆಲ್ಲ ಮಾಡ್ತಿರ್ತಾರಲ್ಲ. ಸೊ ಅದಕ್ಕೆ ಅವ್ರಿಗೂ ಕೂಡ ತನ್ನ ಅನುರಾಗವನ್ನು ತೋರಿಸ್ತಾನೆ. ತನ್ನ ಕೌಟುಂಬಿಕ ಸದಸ್ಯರಾದ ಯಾದವರಲ್ಲಿ ಅವನು ಹೆಚ್ಚಿನ ಪ್ರೀತಿಯನ್ನು ತೋರಿಸಿದ್ದಾನೆ. ಹಾಗೆಯೇ ರಾತ್ರಿ ವಿರಾಮದ ವೇಳೆ ತನ್ನನ್ನು ಸಂಧಿಸುವ ಅವಕಾಶವುಳ್ಳ ತನ್ನ 16,000 ಹೆಂಡಿರ ಬಗ್ಗೆಯೂ ವಿಶೇಷವಾದ ಪ್ರೀತಿಯನ್ನು ತೋರಿಸುತ್ತಾನೆ. ನೋಡಿ, ದೇವತೆಗಳಿಗಷ್ಟೇ ಅಲ್ಲ, ಇಲ್ಲಿ ತನ್ನ ಕುಟುಂಬದ ಸದಸ್ಯರು ಅಂದರೆ ಯಾದವರು, ಅವರನ್ನು ಕೂಡ ತುಂಬ ಪ್ರೀತಿಸ್ತಾನೆ. ಬೇಕಾದರೆ ಕೃಷ್ಣನ ಲೀಲೆಗಳನ್ನು ನೋಡಿ, ಅವನು ಎಷ್ಟೆಲ್ಲ ಅವ್ರಿಗೋಸ್ಕರ ಮಾಡ್ತಾನೆ, ಅವರನ್ನು ಪ್ರೀತಿಸೋದಾಗಿರ್ಬೋದು, ಅವ್ರಿಗೆ ಕೇರ್ ತಗೊಳ್ಳೋದು ಎಲ್ಲ ಮಾಡ್ತಾನೆ. ಹಾಗೆಯೇ ರಾತ್ರಿ ವಿರಾಮದ ವೇಳೆ ತನ್ನನ್ನು ಸಂಧಿಸುವ ಅವಕಾಶವುಳ್ಳ ತನ್ನ 16,000 ಹೆಂಡಿರ ಬಗ್ಗೆಯೂ ವಿಶೇಷವಾದ ಪ್ರೀತಿಯನ್ನು ತೋರಿಸುತ್ತಾನೆ. ನೋಡಿ, ಬಂಧು ಬಾಂಧವರು ಅವರು ಭಗವಂತನಿಗೆ ತುಂಬ ಹತ್ತಿರವಾಗಿರುವಂಥವ್ರು, ಅವ್ರಿಗೂ ಅನುರಾಗ ತೋರಿಸ್ತಾನೆ. ಅದಕ್ಕಿಂತ ಹತ್ತಿರವಾಗಿರೋರು ಭಗವಂತನಿಗೆ ಹೆಂಡತಿಯರಾಗಿ ಬಂದಿರುವಂಥವ್ರು, ಅವರು ಯಾವಾಗಲೂ ಭಗವಂತನ ಸಂಪರ್ಕದಲ್ಲಿರೋರು, ತುಂಬ ಹತ್ತಿರದಲ್ಲಿ ಇರುವಂಥವ್ರು. ರಾತ್ರಿಯ ವೇಳೆ ಭಗವಂತನ ಜೊತೆಯಲ್ಲಿ ಅವರು ತಮ್ಮ ಸಮಯವನ್ನು ಕಳೆಯುವಂಥವ್ರು, ಭಗವಂತನನ್ನು ಸಂಧಿಸುವಂಥ ಅವಕಾಶ ಇರೋರು. ಯಾರಿಗೆ ಆ ರೀತಿ ಒಂದು ಚಾನ್ಸ್ ಸಿಗುತ್ತೆ ಹೇಳಿ? ಹೆಂಡತಿಗೆ ಇರುವಷ್ಟು ಫ್ರೀನೆಸ್ ಆಗಿರ್ಬೋದು ಮತ್ತು ಅಧಿಕಾರ ಆಗಿರ್ಬೋದು ಎಲ್ಲ ಹೆಂಡತಿಗೆ ತುಂಬ ಇರುತ್ತಲ್ವಾ. ಅಂದರೆ ಆ 16,000 ಹೆಂಡತಿಯರು ಇರ್ತಾರಲ್ಲ, ಅವರ ಬಗ್ಗೆನೂ ಅವನು ತುಂಬ ಪ್ರೀತಿಯನ್ನು ತೋರಿಸ್ತಾನೆ. ಇಲ್ಲಿ ಒಂದು ವಿಷಯ ನಾವು ತಿಳ್ಕೋಬೇಕು, ಈ 16,000 ಹೆಂಡತಿಯರು ಅಂತ ನಾವೇನು ಹೇಳ್ತೀವೋ ಅವರು ಸಾಮಾನ್ಯವಾದವರಲ್ಲ. ಹೋದ ಜನ್ಮದಲ್ಲಿ ಋಷಿಗಳಾಗಿದ್ದಂಥವರು. ಅವರು ಭಗವಂತನ ರಾಮನ ಅವತಾರದಲ್ಲಿ ಭಗವಂತನ ಚೆಲುವನ್ನು ನೋಡಿ ನಾವೆಲ್ಲ ನಿನಗೆ ಮನಸೋತಿದ್ದೀವಿ ಅಂತ ಹೇಳಿದಾಗ ಆ ಒಂದು ಅವರ ಆಸೆಯನ್ನು ಈಡೇರಿಸೋದಕ್ಕೋಸ್ಕರ ಇಲ್ಲಿ ತನ್ನ ಹೆಂಡತಿಯರನ್ನಾಗಿ ಮಾಡ್ಕೊಳ್ತಾನೆ. ಇಲ್ಲಿ ಕೃಷ್ಣ ಅದು ಒಂದು ಸ್ಟೋರಿ ಬರುತ್ತೆ, ಅದು ಯಾವಾಗಾದರೂ ಮುಂದೆ ಬಂದಾಗ ಅದನ್ನು ತಿಳ್ಕೊಳ್ಳೋಣ. ಇಲ್ಲಿ 16,000 ಹೆಂಡತಿಯರು ಸಾಮಾನ್ಯವಾದವರಲ್ಲ, ಅವರು ಸಾಧನೆ ಮಾಡಿ ತಪಸ್ಸು ಮಾಡಿ ಭಗವಂತನ ಹೆಂಡತಿಯರಾಗುವಂಥ ಒಂದು ಅರ್ಹತೆಯನ್ನು ಗಳಿಸ್ಕೊಂಡಿರುವಂಥವ್ರು. ಅವ್ರಿಗೂ ಕೂಡ ಅವನು ವಿಶೇಷವಾದಂಥ ಪ್ರೀತಿ ತೋರಿಸ್ತಾನೆ. ಭಗವಾನ್ ಕೃಷ್ಣನ ಈ ಎಲ್ಲ ಬಗೆಯ ಅನುರಾಗಗಳು ಅವನ ಅಂತರಂಗ ಶಕ್ತಿಯ ಆವಿರ್ಭಾವಗಳು. ಅವನ ಬಹಿರಂಗ ಶಕ್ತಿಯು ಅಂತರಂಗ ಶಕ್ತಿಯ ನೆರಳು ಮಾತ್ರ. ನೋಡಿ, ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಅಂತರಂಗ ಶಕ್ತಿಗೂ ಬಹಿರಂಗ ಶಕ್ತಿಗೂ ತುಂಬ ವ್ಯತ್ಯಾಸ ಇದೆ. ಅಂತರಂಗ ಶಕ್ತಿ ಒರಿಜಿನಲ್ ಆದರೆ ಬಹಿರಂಗ ಶಕ್ತಿ ಅದರ ಒಂದು ನೆರಳು ಅಥವಾ ಪ್ರತಿಬಿಂಬ ಅಂತ ನಾವು ಅರ್ಥ ಮಾಡ್ಕೋಬೋದು. ಸೊ ಈಗ ಭಗವಂತನ ಈ ಲೀಲೆಗಳೆಲ್ಲ ಏನು ನಡೆಯುತ್ತೋ ಅದೆಲ್ಲ ಅಂತರಂಗ ಶಕ್ತಿಯಿಂದ ಆಗುವಂಥದ್ದು. ಅದಕ್ಕೆ ನಮಗೆ ನಾವು ಬಹಿರಂಗದಲ್ಲಿ ಇರೋದ್ರಿಂದ ನಾವು ಅದೇ ರೀತಿ ಯೋಚನೆ ಮಾಡ್ತೀವಿ. ಯಾಕಂದರೆ ಇದು ಐಹಿಕ ಪ್ರಪಂಚದ ಬ್ರೈನ್ ಅಲ್ವಾ, ಇದು ಬುದ್ಧಿ ಮನಸ್ಸು ಎಲ್ಲ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅದಕ್ಕೆ ಅದೇ ರೀತಿ ಅದು ಯೋಚನೆ ಮಾಡುತ್ತೆ. ಸ್ಕಂದ ಪುರಾಣದ ಪ್ರಭಾಸ ಖಂಡದಲ್ಲಿ ಶಿವ ಗೌರಿಯರ ನಡುವೆ ಬಂದ ವಿಚಾರಗಳಲ್ಲಿ ಶ್ರೀಕೃಷ್ಣನ ಅಂತರಂಗ ಶಕ್ತಿಯ ಅಭಿವ್ಯಕ್ತಿಗಳ ಸಮರ್ಥನೆ ಇದೆ. ಶ್ರೀಕೃಷ್ಣನು ಅಲೌಕಿಕ ಹಂಸನಾದ ಪರಮ ಆತ್ಮನಾಗಿ ಸಮಸ್ತ ಜೀವರ ಪೋಷಕನಾಗಿದ್ದರೂ 16,000 ಗೋಪಕನ್ಯೆಯರನ್ನು ಒಡನಾಡುತ್ತಿದ್ದುದು ಅಲ್ಲಿ ಉಲ್ಲೇಖವಾಗಿದೆ. ಆ 16,000 ಗೋಪಕನ್ಯೆಯರು ಭಗವಂತನ ಅಂತರಂಗ ಶಕ್ತಿಗಳ 16 ಬಗೆಗಳ ಪ್ರದರ್ಶನವಾಗಿದೆ. ಈ ಸಂಗತಿ ಭಾಗವತದ ದಶಮ ಸ್ಕಂದದಲ್ಲಿ ವಿಸ್ತಾರವಾದ ವಿವರಣೆಯಿಂದ ನಿರೂಪಿತವಾಗಿದೆ. ಅಲ್ಲಿ ಹೇಳಿರುವುದು ಏನೆಂದರೆ, ಭಗವಾನ್ ಕೃಷ್ಣನು ಚಂದ್ರನ ಹಾಗಿರುತ್ತಾನೆ. ಅಂತರಂಗ ಶಕ್ತಿ ಸಂಪನ್ನರಾದ ಗೋಪಕನ್ಯೆಯರು ಆ ಚಂದ್ರನ ಸುತ್ತಲೂ ಇರತಕ್ಕ ನಕ್ಷತ್ರಗಳ ಹಾಗೆ ಎಂದು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಸ್ಕಂದ ಪುರಾಣದಲ್ಲಿ ಪ್ರಭಾಸ ಖಂಡ ಅಂತ ಒಂದಿದೆ. ಅಲ್ಲಿ ಶಿವ ಗೌರಿಯರು ಕೆಲವೊಂದು ವಿಚಾರಗಳನ್ನು ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಶ್ರೀಕೃಷ್ಣನ ಅಂತರಂಗ ಶಕ್ತಿಯ ಅದರ ಬಗ್ಗೆ ಅಲ್ಲಿ ಒಂದು ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಅವರು ಅದ್ರ ಬಗ್ಗೆ ಮಾತಾಡೋದಿದೆ.
ಶ್ರೀಕೃಷ್ಣ ಅಲೌಕಿಕ ಹಂಸನಾದ ಅಂತಂದ್ರೆ ಏನು, ದಿವ್ಯವಾಗಿರುವಂಥವನು. ಅಂಥ ಆತ್ಮನಾಗಿ ಎಲ್ಲ ಜೀವರ ಪೋಷಕನಾಗಿದ್ರೂ ಕೂಡ ಎಲ್ಲರನ್ನ ನೋಡ್ಕೊಳ್ಳುವಂಥವನು, ನಮಗೇನು ಬೇಕೋ ಬೇಡೋ ಅದನ್ನೆಲ್ಲ ಮಾಡುವಂಥವನು, ನೋಡ್ಕೊಳ್ಳುವಂಥವನು ಅಂದರೆ ಪೋಷಕ ಅವನು. ಆದರೂ ಕೂಡ 16,000 ಗೋಪಕನ್ಯೆಯರನ್ನ ಅವರ ಜೊತೆ ಅವನು ಒಡನಾಡ್ತಾ ಇದ್ದ ಅಂತನ್ಬಿಟ್ಟು ಅಲ್ಲೂ ಕೂಡ ಸ್ಕಂದ ಪುರಾಣದಲ್ಲಿ ಹೇಳಿದ್ದಾರೆ. ಈ 16,000 ಗೋಪಕನ್ಯೆಯರು ಯಾರು ಅಂತಂದ್ರೆ ಭಗವಂತನ ಅಂತರಂಗ ಶಕ್ತಿಗಳ 16 ಬಗೆಗಳ ಪ್ರದರ್ಶನ. ಭಗವಂತನಲ್ಲಿ ಬೇಕಾದಷ್ಟು ಶಕ್ತಿಗಳಿದೆ, ಅದರಲ್ಲಿ ಇವರು ಕೂಡ ಒಂದು. ಬೇರೆ ಬೇರೆ ರೀತಿಯಲ್ಲಿ ಅವರು ತಮ್ಮನ್ನ ತಾವು ತೋರಿಸ್ಕೊಂಡಿದ್ದಾರೆ. ಈ ಒಂದು ವಿಷಯದ ಬಗ್ಗೆ ನಾನು ಹಿಂದೆನೆ ಹೇಳಿದ್ನಲ್ಲ, 10ನೇ ಸ್ಕಂದ ಇದೆಯಲ್ಲ, ಅದು ಬರೀ ಭಗವಂತನ ಲೀಲೆಗಳೇ ಇರೋದು, ಕೃಷ್ಣನ ಲೀಲೆಗಳು. ಆ ಸಮಯದಲ್ಲಿ ದಶಮ ಸ್ಕಂದದಲ್ಲಿ ಅದನ್ನು ವಿಸ್ತಾರವಾಗಿ ವಿವರಣೆ ಮಾಡಿದ್ದಾರೆ. ಆ ಸಮಯದಲ್ಲಿ ನಾವು ಅದನ್ನ ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಆದ್ರೆ ಅಲ್ಲಿ ಏನು ಹೇಳಿದ್ದಾರೆ ಅಂತ ಒಂದು ಪಾಯಿಂಟ್ನ ಇಲ್ಲಿ ಹೇಳ್ತಾ ಇದ್ದಾರೆ ಗುರುಗಳು. ಏನು ಅಂತಂದ್ರೆ, ಭಗವಂತ ಕೃಷ್ಣ ಚಂದ್ರ ಇದ್ದ ಹಾಗೆ, ಅಂತರಂಗ ಶಕ್ತಿಯಿಂದ ಸಂಪನ್ನರಾದಂಥ ಈ ಗೋಪಕನ್ಯೆಯರೆಲ್ಲ ಇದಾರಲ್ಲ, ಅವರು ಚಂದ್ರನ ಸುತ್ತ ನಕ್ಷತ್ರಗಳು ಹೇಗಿರುತ್ತೋ ಹಾಗೆ ಅಂತನ್ಬಿಟ್ಟು ಅದನ್ನ ವಿವರಣೆ ಮಾಡಿ ಹೇಳಿದ್ದಾರೆ. ಭಾಗವತದ 10ನೇ ಸ್ಕಂದ ಕಂಪ್ಲೀಟ್ ಆಗಿ ಕೃಷ್ಣನ ಅವತಾರದ ಬಗ್ಗೆನೇ ಹೇಳಿರೋದು. ಅಲ್ಲಿ ಪ್ರತಿಯೊಂದು ವಿಷಯವನ್ನು ಕೂಡ ವಿವರವಾಗಿ ವಿವರಣೆ ಮಾಡಿದ್ದಾರೆ. ಅದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಮೊದಲು ನಮ್ಮ ಮನಸ್ಸು, ಬುದ್ಧಿ ಇದೆಲ್ಲ ಶುದ್ಧವಾಗಬೇಕು. ಆ ಶುದ್ಧ ಮಾಡುವಂಥ ಕೆಲಸನೇ 1ನೇ ಸ್ಕಂದದಿಂದ ನಡೀತಾ ಇದೆ. ಈಗ 1ನೇ ಸ್ಕಂದ ಮುಗಿದಿದೆ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಆದರೂ, ಒಂದು ಸಾಸಿವೆ ಕಾಳಷ್ಟಾದರೂ ಪರಿವರ್ತನೆ ಆಗಿರಬೇಕು. ಹೀಗೆ ಒಂದೊಂದು ಸ್ಕಂದ ಮುಗಿಸ್ತಾ ಇದ್ದಂಗೆ ನಮ್ಮಲ್ಲಿ ಇರುವಂತಹ ಕೆಟ್ಟ ಗುಣಗಳೆಲ್ಲ ಒಂದೊಂದಾಗಿ ಹೋಗ್ತಾ ಇರುತ್ತೆ, ಮತ್ತೆ ಒಳ್ಳೆಯ ಗುಣಗಳು ಆಡ್ ಆಗ್ತಾ ಇರುತ್ತೆ. ಹೀಗೆ ನಾವು ನಮ್ಮನ್ನ ನಾವು ಪರಿಶುದ್ಧಗೊಳಿಸ್ಕೊಳ್ಬೇಕು. ಅದಕ್ಕೆ ನಾವು ಈ ಭಾಗವತದ ಸತ್ಸಂಗವನ್ನ ಮಾಡಬೇಕು ಅಂತ ಹೇಳೋದು. ಭಾಗವತವನ್ನ ನಾವು ಎಷ್ಟು ಕೇಳ್ತೀವೋ ಅಷ್ಟು ಬೇಗ ನಾವು ಪ್ಯೂರಿಫೈ ಆಗ್ತೀವಿ. ಆದರೆ ಕ್ವಾಂಟಿಟಿ ಅಲ್ಲ, ಕ್ವಾಲಿಟಿಯಲ್ಲಿ ಕೇಳೋದು ಅಂದ್ರೆ ಏನು, ಗಮನವಿಟ್ಟು ನಮ್ಮ ಮನಸ್ಸನ್ನೆಲ್ಲ ಅಲ್ಲೇ ಇಟ್ಟು ಕೇಳುವಂಥದ್ದು. ಸುಮ್ಮನೆ ಹಾಕಿ ಎಲ್ಲೋ ನಮ್ಮ ಮೈಂಡ್ ಇಟ್ಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಆದರೆ ಅದೇ ಸಮಯವನ್ನು ಒಂದು 15 ನಿಮಿಷ ಇರುತ್ತೆ ಅಷ್ಟೇ ಅಲ್ವಾ, ಅದನ್ನು ಕೂತ್ಕೊಂಡು ನೆಮ್ಮದಿಯಾಗಿ ಒಂದು ಧ್ಯಾನ ಮಾಡಿದಾಗೆ ಕೇಳಬೇಕು ನಾವು. ಆ ರೀತಿ ಕೇಳಿದಾಗ ನಿಜವಾಗ್ಲೂ ಅದರ ಪರಿಣಾಮ ನಮ್ಮ ಮೇಲೆ ಬೀರುತ್ತೆ. ನಿಜವಾಗ್ಲೂ ನಮ್ಮ ಒಳಗಡೆಯಿಂದ ನಾವು ಶುದ್ಧರಾಗ್ತಾ ಹೋಗ್ತೀವಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.